ಹಾಯ್ ಫ್ರೆಂಡ್ಸ್, ಈಗ ಮಾವಿನಕಾಯಿ ದೋಸೆ ಮಾಡೋಣಂತ. ಇದಕ್ಕೆ ಸಾಮಗ್ರಿ ಏನೇನು ಬೇಕಂತಂದರೆ ಹೆಸರುಬೇಳೆ. ಈ ಹೆಸರುಬೇಳೆ ಏನು ಮಾಡ್ಕೊಂಡೀನಿ, ನೆನೆಸ್ಕಿಟ್ಕೊಂಡೀನಿ. ಇದು 2 ತಾಸು ನೆನೆಸಿಟ್ಕೋಬೇಕು. ಮತ್ತು ಇದಕ್ಕೆ ಒಂದು ಮಾವಿನಕಾಯಿ ತೊಗೊಂಡೀನಿ. ಇದು ಶಿಪ್ಪಿ ತೆಗೆದು ಇದನ್ನು ಹೆರ್ಚ್ಕೋಬೇಕು. ಮತ್ತು ಹಸಿ ಕೊಬ್ಬರಿ, ಕೊತ್ತಂಬರಿ, 1-2 ಹಸಿಮೆಣ್ಸಿಕಾಯಿ ತೊಗೊಂಡೀನಿ, ಜೀರಿಗೆ, ಉಪ್ಪು. ಈಗ ಇದನ್ನೇನೈತಿ, ಮಾವಿನಕಾಯಿ ಅಂತಲ್ಲ ಹೆರ್ಚ್ಕೊಂಡು ಮತ್ತು ಕೊಬ್ಬರಿ ಹೆರ್ಚ್ಕೊಂಡು ಇವನ್ನೆಲ್ಲ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಜೀರಿಗೆ ಇವೆಲ್ಲ ಹಾಕ್ಕೊಂಡು ಈಗ ನಾವು ರುಬ್ಕೋಬೇಕು. ಈಗ ಮೊದಲಿಗೆ ಮಾವಿನಕಾಯಿ ಹೆರ್ಚ್ಕೋತೀನಿ. ಈ ಮಾವಿನಕಾಯಿ ಸಿಪ್ಪೆ ತೆಗೆದೀನಿ. ಈಗ ಇದನ್ನು ಹೆರ್ಚ್ಕೊಳ್ಳಂತ. ಈಗ ನೋಡಿರಿ, ಮಾವಿನಕಾಯಿ ಹೆರ್ಚ್ಕೊಂಡೀನಿ. ಈಗ ಕೊಬ್ಬರಿ ಹೆರ್ಚ್ಕೊಳ್ಳಂತ. ಈಗ ನೋಡಿರಿ, ಕೊಬ್ಬರಿನೂ ಹೆರ್ಚ್ಕೊಂಡೀನಿ. ಈಗ ಇದೆಲ್ಲ ಸೇರಿ ಮಿಕ್ಸಿ ಮಾಡ್ಕೊಳ್ಳಂತ. ನೋಡಿರಿ, ಹೆಸರು ಬೇಳೆ ಐತಿ, ಮಾವಿನಕಾಯಿ ಹಾಕ್ಕೊಳ್ಳು, ಹಸಿ ಕೊಬ್ಬರಿ, ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳು, 1 ಚಮಚ, ಕೊತ್ತಂಬರಿ ಹಾಕ್ಕೊಳ್ಳು. ಇದೆಲ್ಲ ಹಾಕಿ ಈಗ ರುಬ್ಕೊಳ್ಳೋಂತ. ನೋಡಿರಿ, ಈಗ ಹಿಂಗೆ ಸಣ್ಣಗೆ ಈಗ ರುಬ್ಕೊಂಡೀನಿ. ಈಗ ಇದು ಗ್ರಿಪ್ ಬರಲಿಕ್ಕೆ 2 ಚಮಚೆ ಅಕ್ಕಿ ಹಿಟ್ಟು ಹಾಕಬೇಕು. ಇಲ್ಲಾಂದ್ರೆ ಅದು ಗ್ರಿಪ್ ಇರೋಂಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ. 1-1.5 ಚಮಚ ಉಪ್ಪು ಹಾಕ್ಕೊಂಡೀನಿ. ಇದನ್ನೆಲ್ಲ ಸರಿಯಾಗಿ ಕೂಡಿಸ್ಬೇಕು. ನೋಡಿರಿ, ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆಗೈತಿ ಸರಿಯಾಗಿ. ಈಗ ದೋಸೆ ಹಿಟ್ಟು ರೆಡಿ ಆಗೈತಿ. ಒಂದು 5 ನಿಮಿಷ ನೆನೆಸಿಕ್ಕೆ ಇಡೋಣಂತ. ಮುಚ್ಚಿ ದೋಸೆ ಹಿಟ್ಟು 5 ನಿಮಿಷ ನೆನೆದ್ರೊಳಗನೆ ಟೊಮೆಟೊ ಚಟ್ನಿ ಮಾಡೋಣಂತ. ಇದಕ್ಕೆ ಕಸಕ್ ಟೊಮೆಟೊ ತೊಗೊಂಡಿನಿ 4, ಮತ್ತು ಹುರಿದ ಶೇಂಗಾದ ಕಾಳು ಮತ್ತು ಎಳ್ಳು. ಇದನ್ನು ಎಳ್ಳು ಹುರ್ಕೊಳ್ಳೋಣಂತ. ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ, 1-4 ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಮತ್ತು ಕರಿಬೇವು ಒಗ್ಗರಣೆಗೆ. ಈಗ ಮೊದಲಿಗೆ ಈ ಟೊಮೆಟೊನ ಕಟ್ ಮಾಡಿಕೊಂಡು ಇದನ್ನು ಹುರ್ಕೊಳ್ಳೋಣಂತ. ಈಗ ಇದು ಕಡೆ ಆದಾಗ ಹಾಕಿನಿ ಕಸಕ್ ಟೊಮೆಟೊ ಫ್ರೈ ಮಾಡ್ಕೊಳ್ಳೋಣಂತ. ಸ್ವಲ್ಪ ಬ್ರೌನ್ ಕಲರ್ ಬರುವಂಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಣಂತ. ಎಳ್ಳು ಹುರ್ಕೊಳ್ಳೋಣಂತ. ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಕಂದು ಬಣ್ಣ ಬರುವವರೆಗೆ ಇದನ್ನು ಹುರ್ಕೊಳ್ಳೋಣಂತ. ಟೊಮೆಟೊ ಕಂದು ಬಣ್ಣ ಬರಕತ್ತೈತಿ. ಈಗ ಚಟ್ಪಟ್ಟನ ಆಗ್ತೈತಿ. ಈಗ ಎಳ್ಳು ಹಾಕ್ಕೊಳ್ಳೋಂತ. ಈಗ ಈ ಟೊಮೆಟೊಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರ್ಕೊಳ್ಳೋಂತ. ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರ್ಕೊಳ್ಳು. ಈಗ ನೋಡಿರಿ, ಇದು ಹೆಂಗೆ ಕಂದು ಬಂದೈತಿ. ಈಗ ಇದನ್ನು ಗ್ಯಾಸ್ ಆರಿಸೋಣಂತ. ಒಂದು 5 ನಿಮಿಷ ಆರಿಂದ
ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಂತ. ಈಗ ಮಿಕ್ಸರ್ ಜಾರಿಗೆ ಮೊದಲಿಗೆ ಇವು ಶೇಂಗಾ ಕಾಳು ಹಾಕ್ಕೊಳ್ಳು. ಬೆಳ್ಳುಳ್ಳಿ ಹಾಕ್ಕೊಳ್ಳು. ಒಂದು ಚಮಚ ಜೀರಿಗೆ, ಅಲ್ಲದ ಪೀಸು, ಕೊತ್ತಂಬರಿ, ಇದು ಹುರ್ಕೊಂಡಿದ್ದು ಎಳ್ಳು ಐತಲ್ಲ ಅದನ್ನು ಹಾಕೋಣಂತ. ಈಗ ಹುರ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಚಮಚ ಉಪ್ಪು ಹಾಕೋತೀನಿ. ಮೊದಲಿಗೆ ಇದನ್ನು ರುಬ್ಕೋಬೇಕು. ಈ ಟೊಮೆಟೊ ಹಾಕಿದ್ರೆ ಶೇಂಗಾ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣ ಆಗಿಲ್ಲ. ಮೊದಲು ಇದಿಷ್ಟು ರುಬ್ಕೊಳ್ಳೋಂತ. ನೋಡ್ರಿ, ಈಗ ಇದು ರುಬ್ಕೊಂಡಿವಿ. ಈಗ ಈ ಕಸಕ್ಕೆ ಟೊಮೆಟೊ ಹುರ್ಕೊಂಡಿದ್ದು ಇದ್ರೊಳಗೆ ಹಾಕೊಳ್ಳೋಂತ. ಈಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಂತ, 1-2 ಚಮಚ. ಈಗ ಇದಕ್ಕೆ ಬೆಲ್ಲ ಹಾಕಿನಿ, ಸಣ್ಣಗೆ ರುಬ್ಕೊಳ್ಳೋಂತ. ಈಗ ನೋಡಿರಿ, ಸಣ್ಣಗೆ ರುಬ್ಕೊಂಡಿನಿ ಚಟ್ನಿ. ಈಗ ಅದನ್ನು ಒಗ್ಗರಣೆ ಕೊಡೋಣಂತ. ಇದಕ್ಕೆ ಈಗ ಒಗ್ಗರಣೆ ಕೊಡೋಣಂತ ಚಟ್ನಿಗೆ. ಈಗ ಎಣ್ಣೆ ಕಾಯ್ದೈತಿ. ಹಿಂಗಿನ ಒಗ್ಗರಣೆ ಕೊಡೋಣ. ಸ್ವಲ್ಪ ಸಾಸಿವೆ, ಕರಿಬೇವು, ಹಿಂಗೆ ಹಾಕ್ಕೊಳ್ಳೋಂತ. ಹಿಂಗಿನ ಒಗ್ಗರಣೆ ಅಂತಂದ್ರೆ ಅದು ಘಮ ಬರ್ತೈತಿ. ಯಾಕಂತಂದರೆ ಅದೇ ಹೇಳ್ತಾರಲ್ಲ, ಹಿಂಗಿತ್ತಂದ್ರೆ ಮಂಗನೂ ಅಡಿಗೆ ಭಾರಿ ಮಸ್ತ್ ಆಗ್ತೈತತ್ತ. ಇದು ಒಗ್ಗರಣೆ ಆಗಿದೆ. ಈಗ ನೋಡಿರಿ, ಫಸ್ಟ್ ಕ್ಲಾಸ್ ಕಸಕ್ ಟೊಮೆಟೊ ಚಟ್ನಿ ಈಗ ರೆಡಿ ಆಗೈತಿ. ಈಗ ಇದು ರುಬ್ಬಿದ್ದು ದೋಸೆ ಹಿಟ್ಟು ನೆಂದೈತಿ. ಈಗ ದೋಸೆ ಮಾಡೋಣಂತ. ಒಂದು ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಚಿ ಉಳ್ಳಾಗಡ್ಲೆ ಕೈ ಆಡಿಸೋಣಂತ. ಮಾವಿನಕಾಯಿ ದೋಸೆ ಈಗ ರೆಡಿ ಆಗ್ತಾಯಿದೆ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳು. ಏಕೆಂದರೆ ಎಣ್ಣೆ ಬಹಳ ಉಪಯೋಗಿಸಬಾರ್ದಂತ ಹೇಳಿದ್ದಾರೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹೀಗಾಗಿ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ನೋಡಿರಿ, ಎಷ್ಟು ಫಸ್ಟ್ ಕ್ಲಾಸ್ ಕಲರ್ ಬಂದಿದೆ ಮಾವಿನಕಾಯಿ ಇದು ದೋಸೆ. ಈಗ ಬ್ರೌನ್ ಕಲರ್ ಬೆಂದಿದೆ. ಈಗ ಇದನ್ನು ಹೊಳಸು ಹಾಕೋಣಂತ. ರೆಡಿ ಆಗಿದೆ ಬಿಸಿ ಬಿಸಿಯಾದ ಮಾವಿನಕಾಯಿ ದೋಸೆ. ಈಗ ಈ ಕಡೆನೂ ಬ್ರೌನ್ ಕಲರ್ ಆಗಿದೆ, ಬೆಂದಿದೆ. ಈಗ ಫಸ್ಟ್ ಕ್ಲಾಸ್ ಮಾವಿನಕಾಯಿ ದೋಸೆ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಮಾವಿನಕಾಯಿ ದೋಸೆ ಹಾಗೂ ಟೊಮೆಟೊ ಚಟ್ನಿ ರೆಡಿಯಾಗಿದೆ ತಿನ್ನಲಿಕ್ಕೆ. ಬಿಸಿ ಬಿಸಿಯಾದ ದೋಸೆ ನೋಡ್ರಿ, ಎಷ್ಟು ಸಾಫ್ಟ್ ಬಂದೈತಿ, ಎಷ್ಟು ಚೆನ್ನಾಗೈತಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಬಾಯ್.